ನಮಸ್ಕಾರ ಸ್ನೇಹಿತರೆ, ಇವಳಿನ ಅಡುಗೆಗೆ ಸ್ವಾಗತ. ಬೆಳಗಿನ ತಿಂಡಿಗೆ ರೇಷನ್ ಅಕ್ಕಿಯಿಂದ ಮೃದುವಾಗಿ ತುಂಬ ಬೆಳ್ಳಕ್ಕೆ ಹಾಗೆ ಬಾಯಲ್ಲಿಟ್ಟರೆ ಹಾಗೆ ಕರಗೋಗುವಂಥ ಇಡ್ಲಿನ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಈ ರೀತಿ ಮಾಡಿಕೊಟ್ರಂತೂ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು. ಮೊದಲು ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿನ ನೆನೆಸ್ಕೊಳ್ಬೇಕು. ಹಿಂದಿನ ದಿನ ನೆನೆಸ್ಕೋಬೇಕು. ನಾನಿಲ್ಲಿ ನೀರು ಕುಡಿಯೋ ಲೋಟದಲ್ಲಿ 1 ಲೋಟದಷ್ಟು ಅಳತೆನ ತೊಳ್ತಾಯಿದ್ದೀನಿ. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ರೇಷನ್ ಅಕ್ಕಿಯಿಂದನೇ ತುಂಬ ಚೆನ್ನಾಗಿ ಮಾಡ್ಕೋಬೋದು. 1 ಲೋಟದಷ್ಟು ಈ ಲೋಟದಲ್ಲಿ ನೀರು ಕುಡಿಯೋ ಅಳತೆನಲ್ಲಿ ತೊಗೊಳ್ತಾ ಇದ್ದೀನಿ ಲೋಟ. 1 ಲೋಟದಷ್ಟು ರೇಷನ್ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಳ್ಳೋಣ. ಇಲ್ಲಿ ಚಿಕ್ಕ ಲೋಟದಲ್ಲಿ ನಾನಿಲ್ಲಿ ಉದ್ದಿನ ಕಾಳನ್ನ ತೊಗೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಬೇಕಾದ್ರೂ ತೊಗೊಳ್ಬೋದು. ಸಣ್ಣ ಲೋಟದಲ್ಲಿ ನಾನಿಲ್ಲಿ ತೊಗೊಳ್ತಾ ಇರೋದು ನೋಡ್ತಾ ಇರ್ಬೋದು. ಈ ಲೋಟದಲ್ಲಿ 1 ಲೋಟದಷ್ಟು ಉದ್ದಿನ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಲೋಟದಲ್ಲಿ ಅರ್ಧ ಲೋಟದಷ್ಟು ಸಬ್ಬಕ್ಕಿ ಬರುತ್ತಲ್ಲ, ದಪ್ಪ ಸಬ್ಬಕ್ಕಿ, ಅದನ್ನು ಹಾಕ್ಕೊಂಡು ಇದನ್ನು ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಅದೇ ಲೋಟದಲ್ಲಿ ಗಟ್ಟಿ ಅವಲಕ್ಕಿನ 1 ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇರೆ ಬೇರೆ ಎಲ್ಲ ತೊಳ್ಕೊಬೇಕಾಗತ್ತೆ. 2-3 ಸರಿ ರೇಷನ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಒಂದಾದ್ಮೇಲೆ ಒಂದು ಈ ರೀತಿ ಎಲ್ಲ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನೆನೆಯೋದಕ್ಕೆ ಬಿಡಬೇಕು. ನಾನಿಲ್ಲಿ ಬೆಳಗ್ಗೆನೇ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೇಸಿಗೆ ಅಲ್ವಾ, ನಾನಿಲ್ಲಿ ಸ್ವಲ್ಪ ರಾತ್ರಿ ರುಬ್ತೀನಿ. ತುಂಬ ಬೇಗ ರುಬ್ಬಿದ್ರೆ ಉಕ್ಕಿ ಹರಿದ್ಬಿಡುತ್ತೆ. ಬೇಸಿಗೆ ಕಾಲದಲ್ಲಿ ತುಂಬ ಉಪ್ಪಿ ಬಂದುಬಿಡುತ್ತೆ, ತುಂಬ ಹುಳಿನೂ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ರಾತ್ರಿ ಬೆಳಗ್ಗೆ ನೆನೆಸಿರೋದು ಒಂದು 10 ಗಂಟೆಗೆ ನೆನೆಸ್ಕೊಂಡ್ರೆ ರಾತ್ರಿ ಬೇಕಾದ್ರೆ ನೀವು ಒಂದು 9 ಗಂಟೆಗೆ ರುಬ್ಕೊಳ್ಬೋದು. ಆಗ ಚೆನ್ನಾಗಿ ಉಬ್ಬಿ ಚೆನ್ನಾಗಿ ಬರುತ್ತೆ ಇಡ್ಲಿ. ಈಗ ಮಿಕ್ಸಿ ಜಾರ್ಗೆ ಉದ್ದಿನ ಕಾಳನ್ನ ಹಾಕ್ಕೊಂಡು ಮೊದಲು ರುಬ್ಕೋಬೇಕಾಗತ್ತೆ. ಉದ್ದಿನ ಕಾಳು ಚೆನ್ನಾಗಿ ನುಣ್ಣಗಾದ್ಮೇಲೆ ಈಗ ನೆನೆಸಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಅದನ್ನು ಸೇರಿಸ್ಕೊಳ್ಬೇಕು. ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಂಡಾದ್ಮೇಲೆ ಇದನ್ನು ಹಾಕ್ಕೊಂಬಿಡೋಣ ಅವಲಕ್ಕಿನ. ಹಾಗೆ ದಪ್ಪ ಸಬ್ಬಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕು. ಮೊದಲು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೋಬೇಕಾಗತ್ತೆ. ತುಂಬ ನೀರನ್ನ ಸೇರಿಸ್ಕೋಬಾರ್ದು, ಗಟ್ಟಿಯಾಗೆ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿರೋದ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈಗ ನೆಕ್ಸ್ಟು ನೆನೆಸಿರೋವಂಥ ರೇಷನ್ ಅಕ್ಕಿನ ಅದನ್ನು ಹಾಕ್ಕೊಳ್ಳೋಣ. ಈಗ ಜಾಸ್ತಿ ನೀರನ್ನ ಸೇರಿಸ್ಕೋಬಾರ್ದು. ಬೇಕಿದ್ದರೆ ಒಂದು 2-3 ಸ್ಪೂನಷ್ಟು ನೀರನ್ನ ಹಾಕೋಬೇಕಾಗತ್ತೆ. ತುಂಬ ತೆಳ್ಳಗಾಗ್ಬಿಡುತ್ತೆ. ಇದನ್ನು ಅಷ್ಟೇ ರುಬ್ಕೋಬೇಕು. ಈ ರೀತಿ ರುಬ್ಕೊಂಡಿರೋದನ್ನ ಇದನ್ನು ಒಂದು ಪಾತ್ರೆಗೆಲ್ಲ ಹಾಕೊಂಬಿಡೋಣ. ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಉಪ್ಪು ಮತ್ತು ಸೋಡಾ ಯಾವುದೂ ಹಾಕಿಲ್ಲ. ರಾತ್ರಿ ಹೊತ್ತು ಹಾಕಿದ್ರೆ ತುಂಬ ಉಪ್ಪೆಲ್ಲ ಹಾಕಿದ್ರೆ ತುಂಬ ಹುಳಿ ಬರುತ್ತೆ, ಹಾಗೆ ಉಪ್ಪು ಕರದ್ಬಿಡುತ್ತೆ. ನಾನಿಲ್ಲಿ ಬೆಳಗ್ಗೆ ಹಾಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಕೈಯಿಂದನೇ ಚೆನ್ನಾಗಿ ಈ ರೀತಿ ಕಲಿಸೋದ್ರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ, ಹಾಗೆ ಚೆನ್ನಾಗಿ ಉಬ್ಬಿ ಉದುಗಿ ಬರುತ್ತೆ. ಈ ರೀತಿ ಚೆನ್ನಾಗಿ ಕೈಯಿಂದನೇ ಕಲಿಸ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕಡೆ ಇಟ್ಬಿಡಬೇಕು. ಈಗ ಬೆಳಗ್ಗೆ ಉಪ್ಪು ಹಾಕ್ಕೊಳ್ಳೋಣ. ನಾನಿಲ್ಲಿ ಬೆಳಗ್ಗೆ ಇಡ್ಲಿ ಮಾಡುವಾಗ ಈ ರೀತಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬ ಹುಳಿನೂ ಬಂದಿಲ್ಲ, ಚೆನ್ನಾಗಿ ಬಂದಿದೆ. ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಅಡುಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಉಪ್ಪು ಹಾಕಿದ್ರೆ ಸಾಕಾಗುತ್ತೆ. ಈ ಬೇಸಿಗೆ ಕಾಲದಲ್ಲಿ ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕಿದ್ರೆ ಸಾಕಾಗುತ್ತೆ. ಈಗ ಇಡ್ಲಿ ಪ್ಲೇಟ್ಗೆ ಎಣ್ಣೆ ಎಲ್ಲ ಸವರ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದೇ ಪ್ಲೇಟ್ಗೆ ಸ್ವಲ್ಪ ಎಣ್ಣೆನ ಸವರ್ಕೋಬೇಕು. ಒಂದು ಸ್ವಲ್ಪನೂ ಕಚ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಚೆನ್ನಾಗೆಲ್ಲನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಹಾಕೋಬೇಕಾಗತ್ತೆ. ತುಂಬ ತುಂಬಾರ್ದು. ಈ ರೀತಿ ಎಲ್ಲನೂ ಪ್ಲೇಟ್ಗಳಿಗೆ ಜೋಡಿಸ್ಬಿಟ್ಟು ನಾನಿಲ್ಲಿ ಕುಕ್ಕರ್ನಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ ಇಡ್ಲಿ ಸ್ಟ್ಯಾಂಡನ್ನ ಇಟ್ಬಿಟ್ಟು ಇದನ್ನು 20-25 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ಬೋದು. ಸೊ ಒಂದು ಸಲ ಮುಟ್ಟಿ ನೋಡಬೇಕಾಗತ್ತೆ. ಕೈಗೆ
ಒಂದು ತೇವದ ಕೈ ಮಾಡಿಕೊಂಡು ಏನಾರು ಅಂಟ್ತಾ ಇದ್ದರೆ ಒಂದು 2 ನಿಮಿಷ ಕಾಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು ರೇಷನ್ ಅಕ್ಕಿಯಿಂದನೇ ತುಂಬ ಬೆಳ್ಳಗೆ ತುಂಬ ಸಾಫ್ಟಾಗಿರೋಂಥ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು. ತುಂಬ ರುಚಿಯಾಗೂ ಇರುತ್ತೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ, ಹಾಗೆ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ. ಒಂದು ಸಲ ಬೆಳಗಿನ ತಿಂಡಿಗೆ ಈ ರೀತಿ ಇಡ್ಲಿನ ಮಾಡ್ಕೊಳ್ಬೋದು. ನಾನಿಲ್ಲಿ ಕಾಯಿ ಚಟ್ನಿ ಮಾಡಿದ್ದೆ, ತುಂಬ ಟೇಸ್ಟಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೊಸ್ದಾಗಿ ಕಲಿಯೋರು ಸಹ ತುಂಬ ಈಸಿಯಾಗಿ ಈ ವಿಧಾನದಲ್ಲಿ ಚಿಕ್ಕ ಅಳತೆನಲ್ಲಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಕಲಿಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಳ್ಳಗೆ ಬಂದಿದೆ, ಹಾಗೆ ತುಂಬ ಸಾಫ್ಟಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.